ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡನಿಂದ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆಯಂತೆ. ಕೆಂಪು ಸುಂದರಿಯಿಂದ ದಾಸನಿಗೆ ಟೆನ್ಷನ್ ಮೇಲೆ ಟೆನ್ಷನ್. ದೂರವಿದ್ದರೂ ಪವಿ ಕಾಟ ತಪ್ಪುತ್ತಿಲ್ಲ ದರ್ಶನಿಗೆ. ಸೀರೆ ಸಹವಾಸ ಬೇಡ ಕಂಡ್ರಯ್ಯ, ನನ್ನ ಪಾಡಿಗೆ ನಾನು ಕೂತ್ಕೋತೀನಿ ಅಂದ್ರು. ಬಿಡ್ತಾ ಇಲ್ವಂತೆ ಈ ಕೆಂಪು ಸುಂದರಿ. ಫಾರ್ಮ್ ಹೌಸ್ ನಲ್ಲೋಗಿ ಕುದುರೆ ಜೊತೆ ಆಟ ಆಡೋಣ, ಮನೆಗೆ ಬಂದು ಹೆಂಡತಿ ಮಕ್ಕಳ ಜೊತೆ ಆಟ ಆಡೋಣ ಅಂದ್ರು. ರಾಜರಾಜೇಶ್ವರಿ ನಗರದಲ್ಲಿ ಕೂತ್ಕೊಂಡು ಸೂತ್ರ ಹೆಣಿತಿದಾರಂತೆ ಕೆಂಪು ಸುಂದರಿ. ಜೈಲಿನಿಂದ ಬಂದರೂ ತಪ್ಪದ ದಾಸನ ಟೆನ್ಷನ್. ಕೆಂಪು ಸುಂದರಿಗೆ ದರ್ಶನ ಅಭಿಮಾನಿಗಳಿಂದ ತೀವ್ರ ತರಾಟೆ. ಪವಿತ್ರ ಗೌಡನಿಂದ ದರ್ಶನಿಗೆ ಮತ್ತೆ ಸಂಕಷ್ಟ. ಮೊನ್ನೆ ದರ್ಶನ್ ವಿಡಿಯೋ ಮುಖಾಂತರ ಕಾಣಿಸ್ಕೊಂಡ್ರು. ಅವರ ಸಾಕಷ್ಟು ದುಃಖ ದುಮ್ಮಾನಗಳನ್ನು ಹಂಚಿಕೊಂಡ್ರು. ಅವರ ಭಾವನೆಗಳೇ ಹೇಳ್ತಾ ಇತ್ತು ಅವರಲ್ಲಿರ್ತಕ್ಕಂತಹ ಬದಲಾವಣೆಯ ದಿಕ್ಕು, ಬದಲಾವಣೆಯ ರೂಪ. ಏನೋ ಬದಲಾಗಿದ್ದಾರೆ ದಾಸ. ಎಲ್ಲವನ್ನು ಬಿಟ್ಟು ಮುಂಚೆ ಹೆಂಗಿದ್ರು ಆ ನಡತೆ ಮತ್ತು ಆ ವರ್ತನೆಗಳಿಂದ ಸ್ವಲ್ಪ ಚೇಂಜಸ್ ಪಡ್ಕೊಂಡಿದ್ದಾರೆ ದರ್ಶನ್. ಅದರಲ್ಲಿ ಸಂದೇಹ ಬೇಡ. ಅವರ ಮಾತು, ಅವರ ಬಾಡಿ ಲ್ಯಾಂಗ್ವೇಜು, ಅವರ ಆ ಕಣ್ಣಲ್ಲಿ ಏನು ಅಡಗಿ ಕೂತಿದ್ದಂತಹ ಒಂದು ಮಾನವೀಯವಾದಂತಹ ಮೌಲ್ಯಗಳು ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರೋಣ ಅಂಥೇಳಿ ಈಗ ದರ್ಶನ್ ಅಂದ್ಕೊಂಡು ಪ್ರಾಯೋಗಿಕವಾಗಿ ಚೆನ್ನಾಗಿದ್ದಾರೆ ಕೂಡ. ವಿಜಯಲಕ್ಷ್ಮಿ ಮುಂಚೆಯ ನಗು ಈಗ ಅಲ್ಲ, ಈಗ ಒಂದರ್ಥದ ಸಂತೋಷದ ನಗು. ದಾಂಪತ್ಯ ಜೀವನ ಚೆನ್ನಾಗಿದೆ, ಚೆನ್ನಾಗಿರಲಿ ಕೂಡ. ನಾವು ಕೂಡ ಅದನ್ನೇ ಆಶಿಸ್ತೀವಿ. ಹೀಗೆಲ್ಲ ಇದ್ದಾಗ ಆಕೆ ಅದೇನೋ ಟ್ರಿಗರ್ ಮಾಡೋದಂತೆ, ಮತ್ತೆ ದರ್ಶನ್ಗೆ ಸಂಬಂಧಪಟ್ಟಂತಹ ಪೋಸ್ಟ್ಗಳನ್ನು ಹಾಕೋದಂತೆ. ಇನ್ಸ್ಟಾ ಸ್ಟೋರಿ ಮೂಲಕ ಟೆನ್ಷನ್ ಕೊಡುತ್ತಿರುವಂತಹ ಪವಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಕೌಂಟರ್ ಕೊಡ್ತಾರಂತೆ. ಫ್ರೆಂಡ್ಶಿಪ್ ಕುರಿತಾದ ವಿಡಿಯೋ ಹಾಕಿ ಅಸಮಾಧಾನ ತೋರಿದ ಪವಿ. ಒಳ್ಳೆಯ ಸ್ನೇಹಿತರ ಸಹವಾಸ ಮಾಡಬೇಕು ಎಂದ ಪವಿತ್ರ ಗೌಡ. ಸಜ್ಜನರ ಸಂಘ ಹಿತವೆಂತಿದೆ ಪವಿತ್ರ ಪೋಸ್ಟ್. ಪವಿತ್ರ ಗೌಡ ಪೋಸ್ಟ್ ನೋಡಿ ದರ್ಶನ್ ಫ್ಯಾನ್ಸ್ಗಳು ಕಿಡಿಕಾರ್ತಾ ಇದ್ದಾರೆ. ಈ ಪೋಸ್ಟನ್ನು ವಾಟಾಳ್ ನಾಗರಾಜ ಹಾಕ್ಕೊಂಡ್ರೆ ಸರಿ ಅಂತ ಹೇಳ್ಬೋದು. ಈ ಪೋಸ್ಟನ್ನು ಯಾವುದಾದ್ರೂ ಹೋರಾಟಗಾರರು ಹಾಕ್ಕೊಂಡ್ರೆ ಸರಿ ಅಂತ ಹೇಳ್ಬೋದು. ಕೊಲೆ ಪ್ರಕರಣದ ಆರೋಪಿಯೊಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದಾ? ರೇಣುಕಾಸ್ವಾಮಿಗೂ ಕೂಡ ಅನೇಕ ಫ್ರೆಂಡ್ಸ್ಗಳಿದ್ರಲ್ಲ, ಆ ಫ್ರೆಂಡ್ಸ್ಗಳಿಗೆ ಅನ್ಯಾಯ ಮಾಡ್ದಂಗಾಗಿಲ್ವಾ? ರೇಣುಕಾಸ್ವಾಮಿನ ಕರ್ಕೊಬಂದು ಅವ್ರನ್ನ ಏನೋ ಮಾಡಿದ್ರು ಎನ್ನುವಂಥ ಆರೋಪ. ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡೋದಕ್ಕೂ ಕೂಡ ನೈತಿಕತೆ ಬೇಕು. ಯಾರನ್ನು ಟಾಂಗ್ ಮಾಡಿ, ಯಾರಿಗೆ ಇದನ್ನು, ಯಾರು ಭುಜದ ಮೇಲೆ ಬಂದೂಕು ಇಟ್ಟು ಯಾರನ್ನ ಶೂಟ್ ಮಾಡ್ತಾ ಇರೋದು? ಇನ್ಸ್ಟಾಗ್ರಾಮ್ನಲ್ಲಿ ಬರೀಬೇಕಾದ್ರೂ ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಯೋಚನೆ ಮಾಡಿಬಿಟ್ಟೇ ಬರೀಬೇಕು. ಇದು ಕೇವಲ ಪವಿತ್ರ ಗೌಡ ಅಂತ ಮಾತ್ರ ಅಲ್ಲ, ಆ ಕೊಲೆ ಪ್ರಕರಣ ಇನ್ನೂ ಕೂಡ ತೀರ್ಪೇ ಬಂದಿಲ್ಲ. ನೀವೆಲ್ಲರೂ ಆರೋಪಿಗಳೇ, ನೀವೆಲ್ಲರೂ ಕೂಡ ಲಿಟ್ರಲಿ ಅಕ್ಯೂಸ್ಡ್ಗಳು, ನೀವೆಲ್ಲರೂ ಆರೋಪಿ. ನೀವು ಮಾಡಿರೋದು ಕೊಲೆ, ಇನ್ನೂ ಕೂಡ ಸಾಬೀತಾಗಲಿಲ್ಲ ಅನ್ನೋದು ಬಿಟ್ಟರೆ ಉಳಿದ ಹಾಗೆ ನೀವೆಲ್ಲರೂ ಕೂಡ ಆರೋಪಿಗಳೇ. ವಸ್ತ್ರಗಳು ಬದಲಾಗಿರ್ಬೋದು, ಸೆಲ್ಲಿನ ಬದಲು ನೀವು ಮನೇಲಿ ಕೂತ್ಕೊಂಡಿರಬಹುದು. ಅಲ್ಲಿ ಜೈಲಾಧಿಕಾರಿ ಇದ್ದರೂ ಈಗ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ಜನ ಇರಬಹುದು. ಇಷ್ಟು ಮಾತ್ರ ಬದಲಾವಣೆ. ಕಾನೂನಿನಲ್ಲಿ ನಿಮಗೊಂದು ಜೀವಿಸುವ ಹಕ್ಕಿತ್ತು, ಅದು ಜಾಮೀನು. ಆ ಜಾಮೀನು ಸಿಕ್ಕಿದೆ. ಇದು ಮಾತ್ರ ಬಿಟ್ಟರೆ ಉಳಿದ ಹಾಗೆ ನೀವು ಯಾರು ಕೂಡ ನಾನು ಅಥವಾ ಬೇರೆಯವರ ಹಾಗೆ ಸ್ವತಂತ್ರ ಹಕ್ಕಿಗಳಲ್ಲ. ನೀವೆಲ್ಲರೂ ಕೂಡ ಯಾವಾಗ ಯಾವ ಕ್ಷಣ ಬೇಕಾದರೂ ನ್ಯಾಯಾಲಯ ಏನು ಬೇಕಾದರೂ ತೀರ್ಪು ಕೊಡಬಹುದು. ಸೊ ಹಾಗಾಗಿ ಯೋಚನೆ ಮಾಡಿಕೊಂಡೇ ಬರೀಬೇಕು. ಫ್ರೆಂಡ್ಶಿಪ್ ಬಗ್ಗೆ ನೀವು ಯಾರಿಗೆ ಟಾಂಗ್ ಕೊಡೋದು? ನಿಮ್ಮ ಆ ಒಂದು ಸ್ಟೋರಿ ಈ ದರ್ಶನ್ ಫ್ಯಾನ್ಸ್ಗಳಿಗೂ ಮತ್ತು ಇನ್ನಿತರೆ ಫ್ಯಾನ್ಸ್ಗಳಿಗೂ ಗೊಂದಲಗಳು ಉಂಟಾಗುತ್ತೆ. ಬರೀ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡೆ ಬದುಕೋದಾ? ಅಲ್ಲ. ಸೊ ಒಂದಷ್ಟು ಪ್ರಬುದ್ಧರಾಗಬೇಕು. ನಿಮ್ಮ ಪಾಡಿಗೆ ನೀವಿರಿ. ಇನ್ನೊಬ್ಬರ ಫ್ಯಾಮಿಲಿಗೆ ಹುಳಿ ಹಿಂಡುವಂತಹ ಕೆಲಸ ಬೇಡ.